ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಬಾಣಂತಿಯರಿಗೆ ಇದನ್ನೆಲ್ಲ ಕೊಡ್ತಾರೆ. ಉತ್ತರ ಕರ್ನಾಟಕದ ಸೈಡು ತುಂಬಾನೇ ಫೇಮಸ್ ಇದು ಮೆಂತೆ ಕಡುಬು ಅಂತ ಹೇಳಿ. ಡೆಲಿವರಿ ಆದಾಗ ಬಾಣಂತಿಯರಿಗೆ ಅದು ಕೊಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ನೋಡಿ, ಹೆಲ್ತ್ ತುಂಬಾನೇ ಒಳ್ಳೇದಾಗುತ್ತೆ ಇದರಿಂದ. ಈ ತರ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಓಲ್ಡ್ ಅಡಿಗೆನ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ತಾ ಬಂದಿರೋಂಥ ಅಡಿಗೆ. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ. ಹೇಗೆ ಯಾವ ಥರ ಅಡಿಗೆ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ನೋಡಿ, ನಾನು ಮೆಂತ್ಯ ಕಡುಬು ಮಾಡ್ಲಿಕ್ಕೆ ಮೊದಲೇದಾಗಿ 2 ಬೌಲ್ನಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ಈ ಥರ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದರೊಳಗಡೆ ನಮಗೆ ನೀರು ಹಾಕಲಿಕ್ಕೆ ಬೇಕು ಅಂತೇಳಿ. ನೋಡಿ, ಜೋಳದ ಹಿಟ್ಟಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫ್ರೆಂಡ್ಸ್. ಇದರಲ್ಲಿ ಮರ್ತೀರಿ, ಯಾಕಂದರೆ ಕಡುಬು ಟೇಸ್ಟಾಗಿ ನಮಗೆ ಬರೋದಿಲ್ಲ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೂ ಕೂಡ ಜೀರಿಗೆ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಜೀರಿಗೆ ನೋಡಿ, ಇದನ್ನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದೆ, ಇದು ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಕಾಯಿಸಿರುವಂಥ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಿಗಿ ಬರಬೇಕು ಜೋಳದ ಹಿಟ್ಟು ನಮಗೆ. ಅದಕ್ಕಾಗಿ ಇಲ್ಲಿ ಹಿಟ್ಟಿಗೆ ನೀರು ಹಾಕಿ 1 ಸ್ಪೂನ್ ತೊಗೊಂಡು ಈ ಥರ ಮಾಡ್ಕೋಬೇಕು ನಾವು. ಕೈಯನ್ನು ಏನಾದರೂ ಹಾಕಿರಿ ಮತ್ತೆ ಇದು ಆಗುತ್ತೆ. ಅದಕ್ಕಾಗಿ ಬೇಕಂದ್ರೆ ನೀವು ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಒಗ್ಗರಣೆಗೆ ಹಾಕಿದರೆ ಅಂಥೇಳಿ ಇದಕ್ಕೆ ಬಿಟ್ಟಿದ್ದೇನೆ. ಇದು ಸ್ವಲ್ಪ ಆರಲಿ ನಮಗೆ ಈಗ ಕೈ ಹಾಕುವಷ್ಟು. ನೋಡಿ, ಈಗ ಆರಿದೆ ಒಂದು ಸ್ವಲ್ಪ. ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ. ಸ್ಪೂನಿಂದ ಅದು ಮಾಡಿದರೆ ಆಗಲ್ಲ, ನಾವು ಕೈಯಿಂದನೇ ಮಾಡ್ಕೋಬೇಕು ಚೆನ್ನಾಗಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ತೇನೆ. ಸಡನ್ಲಿ ತುಂಬ ನೀರು ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡಿ. ಗಟ್ಟಿಯಾಗಿ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೋತೀವಿ ಆ ಥರ ಕಲಿಸ್ಕೊಂಡ್ರೆ ಸಾಕು. ಹಿಟ್ಟು ಚೆನ್ನಾಗಿ ನಾದಿದ್ದೇನೆ ಫ್ರೆಂಡ್ಸ್. ನೋಡಿ, ಈ ಥರ ಮಾಡಿ ನಾದಬೇಕು. ಈಗ ಇದನ್ನು ನಾವು ಸ್ವಲ್ಪ ಹಿಟ್ಟು ನಮಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು, ತುಂಬ ದಪ್ಪ ತೊಗೊಳಿಕ್ಕೆ ಹೋಗಬೇಡಿ. ತುಂಬ ದಪ್ಪ ಆದರೆ ಏನಾಗುತ್ತೆ, ಚೆನ್ನಾಗಿ ಬರೋಲ್ಲ. ಈ ಥರ ನಾನೀಗ ಎಲ್ಲ ಉಂಡೆಗಳನ್ನು ಇದೇ ಥರ ಮಾಡಿಟ್ಕೋತೀನಿ. ನೋಡಿ, ನಾನು ಈ ಥರ ಉಂಡೆಗಳನ್ನು ಚಿಕ್ಕದಾಗಿ ಈ ಥರ ಮಾಡಿ ಎತ್ತಿ ಇಟ್ಕೊಂಡಿದ್ದೇನೆ. ಈಗ ನಾನು ಇವು ಉಂಡೆ ಮಾಡೋಷ್ಟರಲ್ಲಿ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೆ. ನೋಡಿ, ಇಲ್ಲಿ ನೀರು ಕೂಡ ಕುದೀತಾ ಇದೆ. ನಾನಂದರೆ ಉಂಡೆ ಮಾಡುವಾಗ ಲೇಟ್ ಆಗುತ್ತೆ ಅಂತ ಹೇಳಿ ಈಚೆ ಸೈಡು ನೀರು ಸಹ ಕುದಿಲಿಕ್ಕೆ ಇಟ್ಟಿದ್ದೆ. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆ ಯಾಕೆ ಹಾಕ್ತಾ ಇದ್ದೀವಿ ಅಂದರೆ, ಇವು ಅಂಟ್ಕೊಳ್ಳೋದಿಲ್ಲ ಒಂದ್ಕೊಂದು ಎಣ್ಣೆಯಲ್ಲಿ ಹಾಕಿದ್ದೆ. ಈಗ ಉಂಡೆಗಳನ್ನು ಇದರೊಳಗಡೆ ಹಾಕ್ತೀನಿ. ನೋಡಿ, ನಾವು ಬಟ್ಟಲ್ ಥರನೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರನೂ ಮಾಡ್ಕೋಬೋದು. ಎಲ್ಲವನ್ನು ಇದರಲ್ಲಿ ಹಾಕಿಬಿಡ್ತೀನಿ. ನೋಡಿ, ಇದೀಗ ಚೆನ್ನಾಗಿ ಕುದಿಬೇಕು. ಇದು ತಾನಾಗೆ ಕಡುಬುಗಳು ಮೇಲೆ ಬರಬೇಕು, ಅಲ್ಲಿವರೆಗೂ ನಾವೇನು ಮುಟ್ಟಬಾರ್ದು. ಅದನ್ನು ಕುದೀಲಿ ಅದು. ನೋಡಿ, ಒಂದು 2 ರಿಂದ 3 ನಿಮಿಷ ಆದಮೇಲೆ ಹೇಗೆ ತಾವೇ ಮೇಲೆ ಬಂದಿದ್ದಾವೆ. ಅವು ಮೇಲೆ ಬಂದರೆ ಚೆನ್ನಾಗಿ ಕುದೀತಾ ಇದ್ದಾವೆ ಅಂಥೇಳಿ ಅರ್ಥ ಫ್ರೆಂಡ್ಸ. ನಾನು ಸ್ವಲ್ಪ ಕುದಿಬೇಕು ಇವು ಚೆನ್ನಾಗಿ. ನಾವು ಪದೇ ಸ್ಪೂನ್ ಹಾಕಿದರೆ ಏನಾಗುತ್ತೆ, ಒಡೆದು ಬಿಡ್ತಾವೆ. ಅವು ಒಡಿಬಾರ್ದು, ಚೆನ್ನಾಗಿ ಕುದೀಲಿ ಇನ್ನು. ನೋಡಿ, ಈಗ ಈ ಥರ ನೊರೆ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆದರೆ ಇವು ಸರಿಯಾಗಿ ಕುದ್ದಿದ್ದಾವೆ ಅಂಥೇಳಿ ಅರ್ಥ ಫ್ರೆಂಡ್ಸ. ಈಗ ಇವು ಕುದಿಲಿಕ್ಕೆ ಒಂದು 10 ನಿಮಿಷ ಆದರೂ ಬೇಕು ಟೈಮು. ಚೆನ್ನಾಗಿ ಕುದ್ದಿದ್ದಾವೆ. ಈಗ ನೋಡಿ, ಇಲ್ಲೆಲ್ಲ ನೀರು ಬಸ್ಕೊಂಡು ನಾನು ಇವೆಲ್ಲವನ್ನು ಕಡುಬನ ತಗೊಂಡ್ಬಿಡ್ತೇನೆ. ಈಗ ಇವನ್ನ ಹಾಗೆ ಕೂಡ ತಿನ್ಬೋದು ನಾವು, ಸೂಪರಾಗಿರುತ್ತೆ. ಯಾಕಂದರೆ ಇದರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ನಾನು ತಗೊಂಡ್ಬಿಡ್ತೇನೆ. ಎಲ್ಲವನ್ನು ತಗೊಂಡಿದ್ದೇನೆ ಫ್ರೆಂಡ್ಸ. ಈಗ ಒಗ್ಗರಣೆ ಕೊಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಇಲ್ಲಿ ಎಣ್ಣೆ ಕಾದಿದೆ. ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಕು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ. ನೋಡಿ, ಈಗ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥದ್ದು ಹಾಕ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಇದು ಈಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನೀಗ 1 ಟೊಮೆಟೊನ ಕಟ್ ಮಾಡಿ ಇಟ್ಟಿರೋಂಥದ್ದು ಹಾಕ್ತಾ ಇದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು.
ನೋಡಿ ಕಡುಬು ಮಾಡುವಾಗ ಕೂಡ ನಾವು ಉಪ್ಪನ್ನು ಹಾಕಿದ್ವಿ. ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಫ್ರೈ ಆಗುತ್ತೆ. ನೋಡಿ ಈಗ ಇಲ್ಲಿ ಚಿಲ್ಲಿ ಪೇಸ್ಟ್ ನಾನು ಆವಾಗಲೇ ಜೋಳದ ಕಡುಬು ಕೂಡ ಹಾಕಿದ್ನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಈ ಥರ ಹಾಕಿದರೆ ಎಲ್ಲದರೊಟ್ಟಿಗೆ ಮಿಕ್ಸ್ ಆಗುತ್ತೆ. ಇದು ಕಟ್ ಮಾಡಿ ಹಾಕಿದರೆ ಅಷ್ಟೊಂದು ಮಿಕ್ಸ್ ಆಗಲ್ಲ. ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ. ಅರಿಶಿನ ಹುಡಿ ಕೂಡ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು, ಫ್ರೈ ಆದ್ರೇ ಅದು ಹಸಿ ವಾಸನೆ ಹೋಗುತ್ತೆ. ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆಯಲ್ಲ, ಇದಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಶೇಂಗಾ ಪುಡಿ ಮಾಡಿ ಇಟ್ಟಿದ್ದೇನೆ. ನೀವು ಬೇಕಾದ್ರೆ ಒಗ್ಗರಣೆಗೆ ಹಾಗೆ ಕೂಡ ಹಾಕ್ಕೋಬೋದು. ಡೈರೆಕ್ಟು ನಾನಿಲ್ಲಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಬಾಯಲ್ಲಿ ಈ ಥರ ಸಿಗಲಿ ಚೆನ್ನಾಗಿರುತ್ತೆ ಅಂಥೇಳಿ. ನೀವು ಬೇಕಾದ್ರೆ ಡೈರೆಕ್ಟ್ ಹಾಗೆ ಕಾಳುಗಳನ್ನು ಹಾಕ್ಕೋಬೋದು. ನೋಡಿ ಇಲ್ಲಿ ಮೆಂತ್ಯ ಪಲ್ಯನ ಒಂದು ಕಟ್ಟು ನಾನು ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೆ. ಇದನ್ನು ಬೇಕಾದ್ರೆ ನೀವು ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು. ಇದನ್ನು ನಾನೀಗ ಸ್ವಲ್ಪ ಸ್ಲೋ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತೇನೆ. ನೀರೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ, ನೀರು ಹಾಕಬಾರ್ದು ಇದಕ್ಕೆ. ನೋಡಿ ಈಗ ಈ ಥರ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ ಎಲ್ಲ ಈಗ ಮಿಕ್ಸ್ ಆಗಿದೆಯಲ್ಲ, ಈಗ ಇದಕ್ಕೆ ನಾವು ಮಾಡಿಟ್ಟಿರುವಂಥ ಕಡುಬುಗಳನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಅವು ಬಿಡಿ ಬಿಡಿಯಾಗಿಯೇ ಇದ್ದಾವೆ, ಎಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡಿ. ನೋಡಿ ಈಗ ಇದರೊಟ್ಟಿಗೆ ಇದನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನಿಧಾನಕ್ಕೆ ಮಾಡ್ಕೊಳ್ಳಿ, ಕಡುಬುಗಳು ಒಡಿಬಾರ್ದು ನಮಗೆ. ನೋಡಿ ಮೆಂತ್ಯ ಪಲ್ಯದು ಹಾಕಿರ್ತೀವಲ್ಲ, ಈಗ ಇದರೊಟ್ಟಿಗೆ ಉಪ್ಪು ಖಾರ ಎಲ್ಲ ನಮಗೆ ಹೊಂದುತ್ತೆ. ತುಂಬ ಚೆನ್ನಾಗಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಜೋಳದ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಎರಡೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಈಗ ಮೆಂತ್ಯ ಕಡುಬು ರೆಡಿಯಾಗಿದೆ. ಇದಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು, ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು. ಈಗ ಮೆಂತ್ಯ ಕಡುಬು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ನಾನು ಸರ್ವ್ ಮಾಡಿಯೂ ತೋರಿಸ್ತೇನೆ. ನೋಡಿ ನಿಮಗೆ ನಾನಿಲ್ಲಿ ಮೆಂತ್ಯ ಕಡುಬನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಈ ಥರ ಮಾಡಿ ನೋಡಿ. ಜೋಳದ ಹಿಟ್ಟು ಮೆಂತ್ಯ ಕಡುಬು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.